ಕಾಲೇಜು ಆರಂಭವಾಗಿದೆ 17ನೇ ತಾರೀಕಿನಿಂದ. ಈ ಮಧ್ಯದಲ್ಲೇ ಒಂದು ಶಾಕ್ ಅಂತ ಹೇಳ್ತಾ ಇದ್ದಾರೆ. 57 ಮಂದಿ ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದೆ. ಅವರು ಕಾಲೇಜಿಗೆ ಆಗಮಿಸುವ ಮುಂಚಿತವಾಗಿಯೇ ಅವರು ಬೇರೆ ಕಡೆಗೆ ಓಡಾಡಿರ್ತಾರೆ. ಸೊ ಹಾಗಿದ್ದಾಗ ಹೇಳ್ತಾ ಇದ್ರಲ್ಲ ತುಂಬಾ ಜನ, ಮನೆಯಿಂದ ಅವರೆಲ್ಲೂ ಓಡಾಡ್ತಾನೆ ಇರಲಿಲ್ಲ, ಕಾಲೇಜಿಗೆ ಕಳಿಸ್ಬಿಟ್ರೆ ನಮಗೆ ಭಯ ಅಂತ ಹೇಳಿ. ಸೊ ಕಾಲೇಜಿಗೆ ಇನ್ನೂ ಬಂದೇ ಇಲ್ಲ. ಅವರು ಕಾಲೇಜಿಗೆ ಬರ್ದೇನೆ 57 ಮಂದಿಗೆ ಹೇಗೆ ಸೋಂಕು ಬಂದಿತ್ತು, ಓಡಾಡಿದ್ದಾರೆ, ಅಲ್ಲಿ ಇಲ್ಲಿ ಓಡಾಡಿದ್ದಾರೆ. ಅದು ಟೆಸ್ಟಿಂಗ್ ಇಂದ ಗೊತ್ತಾಗಿದೆ. ನನ್ನ ಸಹೋದ್ಯೋಗಿ ಲೋಕೇಶ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್, ಅನೇಕ ಜನರಿಗೆ ಆತಂಕ ಇದ್ದಿದ್ದು ಕಾಲೇಜಿಗೆ ಬಂದ ಮೇಲೆ ಕೊರೋನಾ ಬರುತ್ತೆ ಅಂತ ಹೇಳಿ. ಸೊ ಆದ್ರೆ ಕಾಲೇಜಿಗೆ ಬರೋ ಮುಂಚಿತವಾಗಿಯೇ ವಿದ್ಯಾರ್ಥಿಗಳು ಎಲ್ಲೆಲ್ಲ ಓಡಾಡಿದ್ರು. ಸೊ ಅದರ ಪರಿಣಾಮನೇ ಕೊರೋನಾ ಬಂದಿರೋದು. ಏನಿದೆ ಮಾಹಿತಿ ಈ ಬಗ್ಗೆ? ಅರುಣ್, ಖಂಡಿತವಾಗೂ ಈಗ ಕಾಲೇಜು ಆರಂಭಕ್ಕೂ ಮುನ್ನ ಏನು ವಿದ್ಯಾರ್ಥಿಗಳು ಆಗಮಿಸ್ತಾರೆ ಅದಕ್ಕೂ ಮುನ್ನ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಟೆಸ್ಟ್ ಮಾಡಿಸಿದಂತ ಸಂದರ್ಭದಲ್ಲಿ ಈಗ ಕೋವಿಡ್ ಪಾಸಿಟಿವ್ ಕೊಂಡಿರ್ತಕ್ಕಂಥ ಒಂದು ರೀತಿ ಆತಂಕ ಪಡುವಂತ ವಿಚಾರ. ಯಾಕೆಂತಂದ್ರೆ ಕಾಲೇಜು ಬರುವುದಕ್ಕೂ ಮುಂಚೆನೆ ಪಾಸಿಟಿವ್ ಆಗಿರೋ ಹಿನ್ನೆಲೆಯಲ್ಲಿ ಇವರು ಯಾರ ಜೊತೆ ಸಂಪರ್ಕದಲ್ಲಿ ಇದ್ರು ಎನ್ನುವಂಥದ್ದು ಈಗ ಮೂಡ್ತಾ ಇರ್ತಕ್ಕಂಥ ಪ್ರಶ್ನೆ. ಇವರು ಕುಟುಂಬಸ್ಥರು ಯಾರಲ್ಲಿದ್ರು ಅವರು ಕೂಡ ಈಗ ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ ಆಗಿ ಪರಿಗಣನೆ ಮಾಡ್ಬೇಕಾಗುತ್ತೆ. ಹಾಗಾಗಿ ಇವತ್ತು 7,753 ಜನ ಟೆಸ್ಟ್ ಮಾಡಿದ್ರೆ 57 ಜನ ಪಾಸಿಟಿವ್ ಆಗಿದೆ ಅಂತಂದ್ರೆ 57 ಜನರಿಂದ ಪ್ರೈಮರಿ ಮತ್ತೆ ಕಾಂಟ್ಯಾಕ್ಟ್ ಸೆಕೆಂಡರಿ ಕಾಂಟ್ಯಾಕ್ಟ್ ಎಷ್ಟು ಜನ ಇದ್ದಾರೆ ಅಂತ ಈಗ ಪತ್ತೆ ಮಾಡ್ಬೇಕಾಗಿದೆ. ಅವರನ್ನ ಪತ್ತೆ ಮಾಡ್ತಕ್ಕಂಥ ಕೆಲಸ ಈಗ ಆಗ್ತಾ ಇರ್ತಕ್ಕಂಥದ್ದು. ಒಂದು ಆತಂಕ ಪಡೆದೇ ಇರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಈಗ ಇವರು ಇನ್ನು ಕಾಲೇಜ್ಗೆ ಎಂಟ್ರಿ ಆಗಿಲ್ಲ, ಆಗೋದಕ್ಕೂ ಮುಂಚೆ ಟೆಸ್ಟ್ ಮಾಡೋ ಹಿನ್ನೆಲೆಯಲ್ಲಿ ಇವ್ರನ್ನ ಈಗ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಅಥವಾ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ. ಅರುಣ್, ನಾವು ಈಗ ಗಮನಿಸಬೇಕಾಗುತ್ತೆ, ಈಗಾಗಲೇ ದೆಹಲಿಯಲ್ಲಿ 2ನೇ ಅಲೆ ಆಗಿ 3ನೇ ಅಲೆ ಏನು ಆರಂಭ ಆಗಿದೆ ಅದು ಯೂನಿವರ್ಸಿಟಿಗಳು ಆರಂಭ ಆದ್ಮೇಲೆ ಆಗಿರ್ತಕ್ಕಂಥದ್ದು. ಅವು ಕೂಡ ಹಾಟ್ಸ್ಪಾಟ್ ಆಗ್ತಾ ಇದಾವೆ ಅನ್ನುವಂತ ಮಾಹಿತಿ. ಹಾಗಾಗಿ ಇಲ್ಲಿ ಕೂಡ ಈಗ ಕಾಲೇಜು ಆರಂಭ ಇದೆ. ಟೆಸ್ಟ್ ಮಾಡ್ಬೇಕಾದ್ರೆ ಈಗ ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ ನ ಮಸ್ಟ್ ಅಂಡ್ ಶುಡ್ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿದಾಗ ಈಗ ಕೇಸ್ಗಳು ಐಕಾವಿದಕ್ಕೆ ಹೋಗ್ತಾ ಅಂತಾನೆ ಹೇಳ್ಬಹುದಾಗಿದೆ. ಯಾಕೆಂತಂದ್ರೆ ಈ ಸರಿಯಾಗಿ ಟೆಸ್ಟ್ ನಡೀತಿಲ್ಲ ಎನ್ನುವಂತ ಆರೋಪ ಕೂಡ ಸ್ವತಃವಾಗಿ ವೈದ್ಯ ತಜ್ಞರುಗಳೇ ಹೇಳ್ತಾ ಇದ್ದಾರೆ. ಕೆಲವೊಂದ್ ಕಡೆ ಟೆಸ್ಟ್ ಮಾಡ್ತಾರೆ, ಕೆಲವೊಂದ್ ಕಡೆ ಟೆಸ್ಟ್ ಮಾಡಿಲ್ಲ, ಹಾಗಾಗಿ ಕಡಿಮೆ ಕೇಸ್ಗಳು ಬರ್ತಾ ಇದೆ ಅನ್ನುವಂಥದ್ದು. ಈಗ ಟೆಸ್ಟ್ ಮಾಡಲೇಬೇಕಾಗುತ್ತೆ. ಅದರಲ್ಲಿ ಇನ್ನೊಂದು ಪ್ರಮುಖವಾಗಿ ಲೋಕೇಶ್, ಈ ವಿಚಾರದಲ್ಲಿ ತುಂಬಾ ಆತಂಕಕಾರಿಯಾಗಿರುವಂತ ಒಂದು ವಿಚಾರ ಕೂಡ ಇದೆ. ಏನು ಅಂದ್ರೆ ಟೈಮಿಂಗ್ ಅನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಟೆಸ್ಟ್ ಮಾಡೋ ಟೈಮಿಂಗ್ ಅನ್ನ ಬೆಳಗ್ಗೆ 10:30ಯಿಂದ 1 ಗಂಟೆವರೆಗೂ ಮಾತ್ರ ಟೆಸ್ಟ್ ಅನ್ನ ಮಾಡೋದು, ಅಲ್ಲಿ ಆದ್ಮೇಲೆ ಟೆಸ್ಟ್ ಮಾಡೋ ಆಗಿಲ್ಲ. ಸೊ ಜನ ಟೆಸ್ಟಿಂಗಿಗೂ ಬರ್ತಾ ಇಲ್ಲ, ಟೆಸ್ಟು ಮಾಡಿಸ್ಕೊಳ್ತಾ ಇಲ್ಲ, ಟೈಮಿಂಗು ಕಡಿಮೆ ಇರೋದ್ರಿಂದ ಯಾರು ಹೋಗ್ತಾರೆ ಬಿಡು ಅನ್ನೋ ಮಟ್ಟಕ್ಕೆ ಬಂದಿದೆ. ಅದರ ಪರಿಣಾಮನ ಇದು? ಖಂಡಿತವಾಗೂ ಅರುಣ್, ಸರ್ಕಾರನು ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನ ಏನ್ ತೆಗೆದುಕೊಂಡಿತ್ತು ಅದನ್ನ ಸರಿಯಾಗಿ ಫಾಲೋ ಮಾಡ್ತಿಲ್ಲ. ಸರ್ಕಾರನೇ ಈ ರೀತಿ ನಿರ್ಲಕ್ಷ್ಯ ಮಾಡಿದೆ ಅಂದ್ರೆ ಜನರು ಕೂಡ ಟೆಸ್ಟ್ ಮಾಡ್ತಿದ್ರೆ ನಮ್ಗೆ ಪಾಸಿಟಿವ್ ಬಂದ್ಬಿಡುತ್ತೆ ಅನ್ನುವಂತ ಆತಂಕದಲ್ಲಿ ಅವರು ಕೂಡ ಟೆಸ್ಟ್ ಮಾಡಿಸ್ದೇನೆ ಓಡಾಡ್ತಾ ಇರ್ತಕ್ಕಂಥದ್ದು. ಇವರು ಸರಿಯಾಗಿ ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಏನು, ಒಬ್ರು ಒಂದು ಶಿಫ್ಟ್ ಅಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ಒಂದು ಟೀಮ್ ಟೆಸ್ಟ್ ಮಾಡುತ್ತೆ, ಆ ಒಂದು ಟೀಮ್ ಮತ್ತೆ ಮನೆಗೆ ಹೋದ್ಮೇಲೆ ಇನ್ನೊಂದು ಟೀಮ್ ಬಂದು ಟೆಸ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದಾರೆ. ಅದು ಕೂಡ ಸರಿಯಾಗಿ ಟೆಸ್ಟ್ ಆಗ್ತಾ ಇಲ್ಲ ಎನ್ನುವಂಥದ್ದು. ಈಗಾಗಲೇ ಈ ವಿಚಾರದಲ್ಲಿ ಶಿಕ್ಷಣ ಸಚಿವರು ಇರ್ಬೋದು, ಆರೋಗ್ಯ ಸಚಿವರು ಇರ್ಬೋದು, ಖುದ್ದು ಯಾರ್ಯಾರಿಗೆ ಪಾಸಿಟಿವ್ ಬಂದಿದೆ ಅಂತವರ ಫ್ಯಾಮಿಲಿ ಅವರ ಕಡೆ ಗಮನವನ್ನು ಕೊಟ್ಟು ಅವರು ಎಲ್ಲೆಲ್ಲಿ ಓಡಾಡಿದ್ರು ಅವ್ರ ಜೊತೆ ಇದ್ದಂತ ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ ಅನ್ನ ಆದಷ್ಟು ಬೇಗ ಸರ್ಚ್ ಮಾಡಿ ಅವರಿಗೆ ಕ್ವಾರಂಟೈನ್ ಮಾಡಿದ್ರೆ ಬೆಟರ್. ಇಲ್ಲ ಅಂತಂದ್ರೆ ಏನು ಡಿಸೆಂಬರ್ ಅಂತ್ಯಕ್ಕೆ 2ನೇ ಆರಂಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ಸತ್ಯವಾದಂತ ಮಾತು ಅಂತಾನೆ ಹೇಳ್ಬೋದಾಗಿದೆ. ಇವತ್ತಿಂದ ಕೇಸ್ಗಳ ಸಂಖ್ಯೆ ಏರಿಕೆ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಅರುಣ್.